ಸವಿತಾ, ಮದುವೆ ಆಗಿಂದ ಒಂದು 4 ದಿವಸ ಚಂದ ಇದ್ದಂಗೆ ಮಾಡಿದಿ. ಹತ್ತಿಂದ ಬರೀ ಶೇರ್ಲಾರ್ಗತೆ ಮಾಡತ್ತೆ ಯಾಕೆ? ಅದನ್ನೂ ಹೇಳ್ಬೇಕೆ ನಿನ್ಗೆ? ಹೆಂಡತಿ ಮನಸ್ಸು ಅರ್ಥ ಮಾಡ್ಕೊಳಕ್ಕಾಗಲ್ಲ ನಿನ್ಗೆ? ಅಲ್ಲ, ಬಾಯಿ ಬಿಟ್ಟು ಹೇಳಿದ್ರೆ ಅರ್ಥ ಆಗತ್ತೆ. ನಿನ್ನ ಮನಸ್ಸಿನಾಗಿಂದ ನನಗೆ ಏನು ಗೊತ್ತಾಗತ್ತೆ? ಹೆಣ್ಣಿನ ಮನಸ್ಸಿನಾಗಿಂದು ಅರ್ಥ ಮಾಡ್ಕೋಬೇಕಾದ್ರೆ ಭಾಳ ಬೇಕು. ನೀನು ಕದ್ದ ಮುಚ್ಚಿ ಸಿಟ್ಟಿಗೆ ಮಾಡಿದ್ರೆ ನನಗೇನು ಗೊತ್ತಾಗಬೇಕು ಹೇಳು? ನೋಡ್ರಿ, ನನಗೆ ಈ ಮನ್ಯಾಗ ಒಟ್ಟ ಕಾಲ ನಿಂದ್ರವಲ್ದು. ಕಾಲ ನಿಂದ್ರಲ್ದು? ಏನು ಹೇಳತ್ತೀನಿ? ಇಬ್ಬರು ಕೂಡ ಪ್ರೀತಿ ಮಾಡಿ ಮದುವೆ ಆಗಿದ್ದು ಅಲ್ಲ. ಊರ ಮಂದಿ ಮುಂದೆ 4 ಹಿರಿಯರ ಮುಂದೆ ಸಪ್ತಪದಿ ತುಳಿದ ನಿನ್ನ ಕುತ್ತಿಗೆ ಮಾಂಗಲ್ಯ ಕಟ್ಟಿದ್ನಿ. ಅವಾಗ ಎಷ್ಟು ಪ್ರೀತಿ ಇದ್ದಿ. ಬರ್ಬರ್ತಾ ಆ ಪ್ರೀತಿನ ಹೋತ. ಎಲ್ಲಿ ಹೋತ ಆ ಪ್ರೀತಿ? ಪ್ರೀತಿ ಎಲ್ಲೋಗೈತಿ? ಪ್ರೀತಿ ಇರುವಲ್ಲೇ ಐತಿ. ಆದ್ರೆ ಅದನ್ನ ಹೆಂಗೆ ಉಳಿಸ್ಬೇಕನ್ನೋದು ನಿನಗೆ ಗೊತ್ತಾಗಕತ್ತಿಲ್ಲ. ಹೆಂಡ್ತಿ ಶಟ್ಕೊಂಡಾಳಂದ್ರೆ ಸಂಭಾಳಿಸೋದು ಗಂಡನ ಕರ್ತವ್ಯ. ಯಾಕೆ ಹಿಂಗೆ ಮಾರಿ ಗಂಟು ಹಾಕೊಂಡು ಸಿಟ್ಲೆ ನೋಡಾತಿ? ಅಲ್ಲ, ಏನಾಯ್ತು? ನನ್ನ ಮುಂದೆ ಸ್ವಲ್ಪ ಬಿಚ್ಚ ಹೇಳ್ಬಾರ್ದ? ನಿಮ್ಮ ತಂಗಿ ಈ ಮನ್ಯಾಗ ಇನ್ನೂ ಎಷ್ಟು ದಿನ ಇರ್ತಾಳ? ಅಲ್ಲ, ನಿನ್ನ ಬಾಯಾಗ ಇಂಥ ಮಾತ? ನನ್ನ ತಂಗಿ ಆಕಿನೂ ಲಗ್ನ ಹಾಕಾಳ. ಇನ್ನೂ ಸ್ವಲ್ಪ ಸಾಲಿ ಕಲಿಯತ್ತಾಳ. ಸಾಲಿ ಕಲೀಲಿ, ಕಾಲೇಜ್ ಮುಗಿಸ್ಲಿ, ಚಲೋ ಮಣಿತನ ನೋಡಿ ಕೊಡ್ನತ್ತ. ಇದ್ರಾಗ ನಿಂದು ಜವಾಬ್ದಾರಿ ಐತಿ. ನೀ ಹಿಂಗೆ ಕೇಳಿಬಿಟ್ಲೆ ನನಗೆ ಎಕ್ದಮ್ಮ ಹೊಟ್ಟೆ ಹಳ್ಳ ಕರಿಗಿ ಹೋಗ್ಬಿಡ್ತು. ನಾ ಏನು ಕೇಳತ್ತೀನಿ ನಿಮ್ಗೆ? ನಿಮ್ಮ ತಂಗಿ ಇನ್ನೂ ಎಷ್ಟು ದಿನ ಈ ಮನ್ಯಾಗ ಇರ್ತಾಳ ಅಂತೇಳಿ. ಸಣ್ಣಾಕದಾಳ, ಇನ್ನೂ ಓದಾಗತ್ತಾಳ, ಕಾಲೇಜ್ ಓದಾಗತ್ತಾಳ. ಮದುವೆ ಆಗುತ್ತಾನ ಈ ಮನೆಗೆ ಇರತ್ತಾಳ. ನೀ ಹೆಂಗೆ ಮದುವೆ ಆಗಮಟ ನಿನ್ನ ಮನೆಯಾಗಿದ್ದಿ, ಆಕಿನೂ ಹಂಗೆ ಇರಬೇಕಲ್ಲ. ಮದುವೆ ಮಾಡಿ ಕೊಟ್ಟ ಮ್ಯಾಗ ಹೋಗ್ಕಾಳ ಗಂಡ ಮನೆಗೆ. ನಿಮ್ಮ ತಂಗಿ ಈ ಮನ್ಯಾಗ ಇರುತ್ತನ ನಾ ನಿನ್ನ ಜೋಡಿ ಚಂದಂಗಿರೋದು ಕನಸಿನ ಮಾತು. ಅಲ್ಲ, ನೀನು ನಿಮ್ಮ ಅಂತಮ್ಮರಿಗೆ ವಜ್ಜಾಗನ ನಿನ್ನ ಲಗ್ನ ಮಾಡಿ ಕೊಟ್ಟಾರೇನ? ನೀವು ಹಂಗೆ ತಿಳ್ಕೊಳ್ರಿ. ಆದ್ರೆ ನೀವು ನನ್ನ ಮಾತು ಕೇಳ್ತಿರೋ ಇಲ್ಲೋ? ನಿನ್ನ ಮಾತು ಎಲ್ಲ ಕೇಳ್ತೀನಿ, ಖರೆ ತಂಗಿ ವಿಷಯ ಬಂದ್ರೆ ನಿನ್ನ ಮಾತು ಕೇಳಂಗಿಲ್ಲ. ಕಟ್ಕೊಂಡ್ ಹೆಂಡತಿಗಿಂತ ನಿನಗೆ ನಿನ್ನ ತಂಗಿನ ಹೆಚ್ಚಾದ್ರೆ ನಾನು ಯಾಕೆ ಈ ಮನ್ಯಾಗಿರ್ಲಿ? ಏಯ್, ನನ್ನ ತಂಗಿದು ಒಂದು ತಪ್ಪು ಹೇಳ್ಬಿಡು. ನೀ ಹೇಳ್ದಂಗೆ ಕೇಳ್ತಾನ. ಅಲ್ಲ, ಏನೋ ಸಾಲಿ ಕಲಿಯತ್ತಾಳ, ಕಾಲೇಜ್ ಮುಗ್ಯಾಕೆ ಬಂದೈತಿ. ಒಳ್ಳೆ ಮಣ್ತನ ಬರ್ತಂದ್ರೆ ಲಗ್ನ ಮಾಡಿ ಕೊಡುನು. ನೀ ಇಷ್ಟಾಕೆ ನನ್ನ ತಂಗಿ ಮೇಲೆ ಉರಿಯಾಕತ್ತೀಯ? ಗಂಡ ಹೆಂಡತಿ ಚಂದಂಗಿರ್ಬೇಕಾದ್ರೆ ಅಣ್ಣ ಅಂತೇಳಿ ನಡ್ಬಾರ್ಕೊ ಓಡಿ ಬರ್ತಾಳ. ಯಾರಿಗೆ ಸಿಟ್ಟು ಬರೋದಿಲ್ರಿ? ಏ ಹಿಂಗ್ಯಾಕೆ ಮಾತಾಡತ್ತಿ? ತಂದಿಲ್ಲ, ತಾಯಿಲ್ಲ, ನನ್ನ ತಂಗಿಗೆ ನಾನೇ ಎಲ್ಲ. ಅದಕ್ಕೆ ಅಣ್ಣ ಅಂಥೇಳಿ ತನ್ನ ಕಷ್ಟ ಸುಖ ಹಂಚ್ಕೋತಾಳ. ಅದು ನಿನ್ನ ಕಣ್ಣಿಲೆ ನೋಡೋಕ್ಕಾಗಲ್ದ? ನಾನು ನಿನ್ನ ಸಂಬಂಧ ನನ್ನ ತಂದೆ ತಾಯಿ ಅಣ್ಣ ತಮ್ಮರನ್ನ ಎಲ್ಲರನ್ನೂ ಬಿಟ್ಟು ಬಂದೀನಿ. ನೀ ಹೆಂಗೆ ಮದುವೆ ಆಗೋಡ್ಲೆ ತಂದೆ ತಾಯಿ ಬಂಧು ಬಳಗ ಬಿಟ್ಟು ಬಂದಿಲ್ಲ, ಹಂಗೆ ಆಕಿನೂ ಲಗ್ನ ಮಾಡಿ ಕೊಟ್ಕೊಡ್ಲಿ ಅಣ್ಣನ ಬಿಟ್ಟು ಹೊಕ್ಕಾಳ. ಅವಾಗ ತನ್ನ ಸಂಸಾರ ಆಕಿಗೂ ಬೆನ್ನು ಹೆತ್ತತಿ. ಅದ ಆಕೆ ಒಟ್ಟ ಮದುವೆ ಆಗೋ ಮಟ್ಟ ಆಕೆ ಜೋಡಿ ಚಂದಗಿರು. ಸಿಟ್ಟಿಗೆ ಪಟ್ಟಿಗೆ ಒಟ್ಟ ಬರಕ್ಕೆ ಹೋಗ್ಬೇಡ. ತಂಗಿ ಕಲಿಯಾಕತ್ತಾಳ ಅಂತೇಳಿ ಆಕಿನ ಮ್ಯಾಗಿನ ಪ್ರೀತಿಯಿಂದ ಮಾತಾಡಕತ್ತೀಯನ? ಆಕಿ ಕಲಿಯಾಕತ್ತಿಲ್ಲ, ಯಾವ್ಯಾವನ ಜೊತೆನ ಅಡ್ಡಾಡಕತ್ತಾಳ. ಏಯ್, ಏನು ಮಾತಾಡತಿ? ನನ್ನ ತಂಗಿ ಏಯ್, ಏನು ಹೇಳತ್ತೀನಿ? ನನ್ನ ತಂಗಿ ಆಕಿ ನನ್ನ ಪ್ರೀತಿ ಕೈ ತುತ್ತು ತಿಂದ ಬೆಳೆದ ತಂಗಿ. ಬಂಗಾರದ ಕಸರು ಇರ್ಬೋದು, ಆದ್ರೆ ನನ್ನ ತಂಗಿಯೊಳಗೆ ಕಸರಿಲ್ಲ. ಕಾಲೇಜ್ ಆಯಿತು, ತನ್ನ ಮನೆ ಆಯಿತು. ಯಾವಾಗ ನೋಡಿದ್ರು ನಿಮ್ಮ ತಂಗಿ ಬರೀ ಫೋನ್ಯಾಗ ಇರ್ತಾಳ. ಒಂದು ಸರ್ತಿ ಆಕಿನ ಕಡೆ ಲಕ್ಷ ಕೊಟ್ಟಿ ಏನು ನೀನು? ಆಕಿ ಫೋನ್ ಬ್ಯಾಡತ್ತಿದ್ಲು. ನಾನು ಒತ್ತಾಯ ಮ್ಯಾಗೆ ಫೋನ್ ಕೊಡ್ಸೀನಿ. ಯಾಕಂತಂದ್ರೆ ಕಾಲೇಜ್ ಒಳಗೆ ಲೆಕ್ಕ ಮಾಡೋಕೆ ಅದಕ್ಕೆ ಬೇಕಂತ ಹೇಳಿ ಫೋನ್ ಕೊಡ್ಸೀನಿ. ಆಕಿ ಆ ಥರ ನೀ ತಿಳ್ಕೊಂಡ ಥರ ನನ್ನ ತಂಗಿ ಇಲ್ಲ. ಒಂದು ಸರ್ತಿ ನಿಮ್ಮ ತಂಗಿ ಕಡೆ ಲಕ್ಷ ಕೊಟ್ಟು ನೋಡ್ರಿ, ಆಕಿ ಈ ಕಾಲೇಜ್ಗೆ ಹೋಗ್ತಾಳ ಬರ್ತಾಳ ಅನ್ನೋದು ನಿಮ್ಗೆ ಗೊತ್ತಾಗತ್ತ. ನಾ ಯಾಕೆ ಆಕಿನ ಬಗ್ಗೆ ತಪ್ಪು ಹೇಳಿ ಪಾಪ ಕಟ್ಕೊಳ್ಳಿ? ನೋಡ, ನಿನ್ನ ಕಡೆ ಬುದ್ಧಿ ಹೇಳಿಸ್ಕೊಟ್ಟ ಅವಿವೇಕಿ ನಾ ಅಲ್ಲ. ಆಯ್ತು, ಲಕ್ಷ ಕೊಟ್ಟು ನಾನು ಇನ್ನು ಮುಂದೆ ಲಕ್ಷ ಕೊಡ್ತೇನೆ ತಂಗಿ ಕಡೆ. ನನ್ನ ತಂಗಿಯನು ನೀ ತಿಳ್ಕೊಂಡ ಥರ ತಪ್ಪು ಮಾಡೋದಿಲ್ಲ, ಮಾಡೋಂಗಿಲ್ಲ. ನೋಡಾಕ್ ಬೇಕಾರೆ ಬಾ ಹೋಗುನು. ನೀ ನನಗೆ ಇಷ್ಟು ಹಚ್ಕೊಂಡು ಪ್ರೀತಿ ಮಾಡೈತಿ,
ನಿಮ್ಮ ಅಣ್ಣ ಗೊತ್ತಾದ್ರೆ ಏನು ಮಾಡಕ್ಕೆ ನೀನು? ನಮ್ಮ ಅಣ್ಣ ನನ್ನ ಮ್ಯಾಲೆ ಜೀವನ ಇಟ್ಟಾನ. ನಾ ಹ್ಞೂ ಅಂದ್ರೆ ಮದ್ವೆಗೆ ಒಪ್ಕೊಂಡ ಬಿಡ್ತಾನ. ನಿಮ್ಮ ಅಣ್ಣನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿಯಲ್ಲ, ಒಂದು ವೇಳೆ ನಿಮ್ಮ ಅಣ್ಣ ಏನಾದರೂ ಬ್ಯಾಡ ಅಂದ್ರೆ? ಅವ್ಯಾಕೆ ಬ್ಯಾಡ ಅಂತಾನ? ನಮ್ಮ ಜಾತಿನೇ ಬೇರೆ ಐತಿ, ನಿಮ್ಮ ಜಾತಿನೇ ಬೇರೆ ಐತಿ. ಏ ನಾ ಹೇಳನಲ್ಲ, ನಮ್ಮ ಅಣ್ಣಗೆ ನಾ ಒಪ್ಪಿಸ್ತಾನ. ನಮ್ಮ ಅಣ್ಣ ನಾ ಹೇಳ್ರೆ ಹ್ಞೂ ಅಂತಾನ. ಏನು ಮಾಡ್ತಿ ಮಾಡ, ನಿನ್ನ ಮೇಲೆ ನಂಗೆ ನಂಬಿಕೆ ಐತಿ. ನೋಡ್ರಿ ಅಲ್ಲಿ ನಿಮ್ಮ ತಂಗಿ ಯಾವನ ಜೊತೆನೋ ಕೂತಾಳ. ನನ್ನ ತಂಗಿ ಜೋಡಿ ಕೂತಾವ ಯಾರಿವ? ನನ್ನ ತಂಗಿ ಯಾರನ್ನೋ ಪ್ರೀತಿ ಮಾಡಕತ್ತಾಳೇನು? ನಾನು ಏನು ತಂದಂಗೆ ಇಲ್ಲ, ದುಡುಕಬಾರ್ದು, ವಿಚಾರ ಮಾಡೋಣ. ನನ್ನ ಮಕ್ಕ ಏನು ನೋಡಕತ್ತೀರಿ ಇಲ್ಲಿ? ಅಲ್ಲಿ ನೋಡ್ರಿ ನಿಮ್ಮ ತಂಗಿ ಬಗ್ಗೆ ಇಷ್ಟು ಬಡಿವಾರ ಹೇಳ್ತಿದ್ರಲ್ಲ, ಯಾವನ ಜೊತೆನೋ ಕುಂತಾಳ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕತ್ತ. ಸ್ವಲ್ಪ ತಾಳ, ಯಾರು ಏನು ಎಂತ ಸ್ವಲ್ಪ ವಿಚಾರ ಮಾಡಿ ನೋಡೋಣ. ಈ ವಯಸ್ಸಿನಾಗ ಆಕಿನ ಜೊತೆ ಕುಂದ್ರವ್ರು ಯಾರು ಇರ್ತಾರ? ಆಕಿನ ಅಣ್ಣನೋ ಏನು ಆಕಿನ ತಮ್ಮನೋ? ಸ್ವಲ್ಪ ತಿಳ್ಕೊಂಡು ಮಾತಾಡ, ನಿನಗೆ ಇಷ್ಟ ಸಿಕ್ಕರೆ ಸಾಕು. ನೋಡೋಣ, ವಿಚಾರ ಮಾಡ್ತಾನೆ ಯಾರು ಏನು ಅಂತ, ಅವಾಗ ಗೊತ್ತಾಕತಿ. ನನ್ನ ಮೇಲೆ ನಿಮ್ಗೆ ಇನ್ನೂ ನಂಬಿಕೆ ಬರತ್ತಿಲ್ಲಲ್ಲ, ಸ್ವಲ್ಪ ತಡ್ರಿ. ಏ ಸ್ವಾತಿ, ಅಣ್ಣ ನೀ ಇಲ್ಲಾಕ? ಸ್ವಾತಿ, ನಾನು ಸುಮ್ಮನೆ ಏನೋ ಕೆಲಸ ಇತ್ತು ಬರಂಗೆ ಬಂದಿದ್ವಿ. ನಾವೊಂದು ಸತ್ಯ ಕೇಳ್ತಾನೆ, ಕರೆ ಹೇಳ್ಬೇಕು, ಕರೆ ಹೇಳ್ಬೇಕು. ಯಾರವ? ಅಣ್ಣ ನಿನ್ನ ಮುಂದೆ ಹೇಳಬೇಕಾಗಿತ್ತು, ನಾ ಹೇಳಿಲ್ಲ. ಅವನ ಇಷ್ಟಪಟ್ಟು ಹುಡುಗ. ನನ್ನ ಮಾತು ಎಲ್ಲಿ ಕೇಳ್ತೀರಿ? ಆಕಿನ ಬಾಯಿಲೇನೆ ಬಾಯಿ ಬಿಟ್ಟಿಲ್ರಿ ಇವಾಗ. ಸ್ವಾತಿ, ನಿಮ್ಮ ಅತ್ತಿಗೆ ಮುಂದೆ, ಊರವ್ರ ಮುಂದೆ ತಲೆ ತೆಗೆಸುವಂಥ ಕೆಲಸ ಮಾಡತ್ತಿ. ನಾನು ಎಷ್ಟು ನಂಬಿದ್ನಲ್ಲ, ನೀ ಮಾಡೋ ಕೆಲಸ. ಅಣ್ಣ ನೀ ನಮ್ದಷ್ಟು ಅವನು ನಂಬ್ಯಾನಣ್ಣ. ಇಲ್ಲೇನು ಮಾತಾಡಂಗಿಲ್ಲ. ಅಲ್ಲಿ ಯಾರೋ ಮಂದಿ ಬಂದರು, ಮೈ ನಡಿ, ಅಲ್ಲಿ ವಿಚಾರ ಮಾಡ್ತಾನೆ. ಬರೋ ಮನ್ಸು ಐತೆ ಇಲ್ಲ ನಿನಗೆ? ಅಣ್ಣ ಈ ಆಕಾರೊಳಗೆ ಇಲ್ಲ ಕರ್ಕೊಂಬಂದು? ಅಣ್ಣನ ಮಾತು ನೀ ಪಾಲಿಸ್ತಿದ್ರೆ ನಾನೇನು ಪ್ರಶ್ನೆ ಕೇಳಬೇಡ. ನನ್ನೇನು ನೋಡ್ತಿ? ನಿನ್ನ ಬೇರೆ ಹುಡುಗನ ಜೊತೆ ಮದ್ವೆ ಮಾಡ್ಕೊಡತ್ತೈತಿ. ಆಹಾ, ಅವನ್ ಬಿಟ್ರೆ ನಾ ಯಾರನ್ನೂ ಮದ್ವೆ ಆಗಲ್ಲ. ನೀ ಅಣ್ಣನ ಮಾತು ಮೀರಿದ್ರೆ ನೀ ಅಣ್ಣನ ಸಾವು ನೋಡ್ತೀನಿ ನೋಡಷ್ಟ, ಹೆಚ್ಚಿಗೆ ನೀವು ಹೇಳಂಗಿಲ್ಲ. ಆಕಿನ ಯಾಕೆ ರಮಿಸ್ತೀರ್ರಿ? ಇದ್ರೆ ಇರ್ತಾಳ, ಹೋದ್ರೆ ಹೋಗ್ತಾಳ. ನೀ ಹೇಳ್ದಂಗೆ ಕೇಳತ್ತೀನಿ ಇಲ್ಲಿಗೆ. ಸ್ವಲ್ಪ ಶಾಂತಿ ತಗೋ, ಸಮಾಧಾನ ತಗೋ. ನೀ ಹೇಳ್ದಂಗೆ ಕೇಳತ್ತೀನಿ ಇಲ್ಲಿಗೆ. ಇನ್ನಷ್ಟು ಹಿಂಗ ಬಿಟ್ರ ಮನಿ ಮರ್ಯಾದೆ ಕರೀತಾಳ. ರಾಜು, ನಾ ನೋಡಿದ ಹುಡುಗ ಸುಮ್ ಮದ್ವೆ ಆಗವನು. ಇವನ್ನ ಆಹಾ, ನಾ ಅವ್ನ್ ಬಿಟ್ರೆ ಯಾರನ್ನೂ ಮದ್ವೆ ಆಗೋಲ್ಲ. ಒಂದ ಮಾತು ನೀ ಹೆಚ್ಚು ಕಮ್ಮಿ ಮಾತಾಡಿದ್ರೆ ನಿನ್ನ ಅಣ್ಣನ ಮ್ಯಾಗ ಆಣೆಗಿತ್ತು.
ನಿಮ್ಮ ಅಣ್ಣ ತಪ್ಪು ಮಾಡಿದವ ದಯವಿಟ್ಟು ನನಗೆ ಕ್ಷಮಿಸಿಬಿಡು ಆಯ್ತು